ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸಿಟಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರೋ ಮಾಹಿತಿ ಇದೇನಪ್ಪ ಅಂದರೆ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಅದಕ್ಕಾಗಿ ಲಿಂಕ್ ಆಕ್ಟಿವೇಷನ್ ಆಗಿದೆ. ಅಂದರೆ ಸಿಟಿ ವಿದ್ಯಾರ್ಥಿಗಳಿಗಾಗಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಡೀಟೇಲ್ಸ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ರ್ಯಾಂಕಿಂಗ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ. ನಿಮ್ಮ ಹೆಸರು ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಅಥವಾ ಮತ್ತು ಆಮೇಲೆ ನೀವೇನೆಲ್ಲ ಕ್ಲೇಮ್ ಮಾಡ್ಕೊಂಡಿದ್ರೆ ಅದು ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಗ್ರೂಪ್ ಲಿಂಕ್ ಹಾಕಿರ್ತೇನೆ. ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ಗೆ ಅಲ್ಲೆಲ್ಲ ನಿಮಗೆ ಅವೈಲೇಬಲ್ ಮಾಡಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ. ಸೊ ಏನಾದರೂ ಅಂದರೆ ತಪ್ಪು ಕಂಡು ಬಂದಲ್ಲಿ ಕೆಗೆ ಏನಪ್ಪ ಅಂದರೆ ಇಮೇಲ್ ಮುಖಾಂತರ ತಿಳಿಸಿ. ಮತ್ತು KCT ಆಗಲಿ UGNET ಆಗಲಿ ನಿಮಗೆ ಒಟ್ಟಿಗೆ ಕಂಬೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಜುಲೈ 2ನೇ ವಾರ ಆದ ನಂತರ ನಡೆಯುತ್ತೆ. ನೀಟ್ ವಿದ್ಯಾರ್ಥಿಗಳಾಗಿ ಮಾರ್ಕ್ಸ್ ಸೆಂಟರ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಆಗಲಿ ಇನ್ನೂ ಲೇಟ್ ಅಂದರೆ ಭಾಳ ಬೇಗನೆ ಸ್ಟಾರ್ಟ್ ಆಗುವಂಥದ್ದು. ಅದಾದ ನಂತರವೇ ನೀಟ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ ಬರುವಂಥದ್ದು. ನೀಟಾಗಲಿ CT ಆಗಲಿ ಏನು ಡಿಫ್ರೆನ್ಸ್ ಏನಿರೋದಿಲ್ಲ, ಆಲ್ಮೋಸ್ಟ್ ಏನಪ್ಪ ಸೇಮ್ ಇರುವಂಥದ್ದು. ನೀಟಲ್ಲಿ ನಿಮಗೆ ನೀಟ್ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಮತ್ತು ಆಮೇಲೆ ಸೀಕ್ರೆಟ್ ಕೀ ಇರುತ್ತೆ, ನೆನ್ಪಿಟ್ಟುಕೊಳ್ಳಿ. ಆ ಕೋಡ್ನ ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ, ಯಾಕೆಂದರೆ ಅದ್ರ ಮುಖಾಂತರವೇ ನಿಮಗೆ ಆಪ್ಷನ್ ಟಿಕ್ ಪ್ರಕ್ರಿಯೆಯಲ್ಲಿ ನಿಮಗೆ ಹೆಲ್ಪ್ ಆಗುವಂಥದ್ದು. ನೀವು ಬೇರೆಯವರಿಗೆ ಶೇರ್ ಮಾಡಿದರೆ ನೀವು ಎಂಟ್ರಿ ಮಾಡೋಂಥ ಆಪ್ಷನ್ ಎಂಟ್ರಿಯಲ್ಲಿ ಬದಲಾವಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕೆ ಯಾವುದೇ ರೀತಿ ಹೊಣೆಗಾರ ಆಗಿರುವುದಿಲ್ಲ. ಸೊ ಹಾಗಾಗಿ ಅದನ್ನು ಯಾರ ಜೊತೆನೂ ದಯವಿಟ್ಟು ಸೀಕ್ರೆಟ್ ಕೀನ ಶೇರ್ ಮಾಡಬೇಡಿ. ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ತಪ್ಪು ಕಂಡಮದಲ್ಲಿ ಕೆಗೆ ಇಮೇಲ್ ಮೂಲಕ ತಿಳಿಸಿ. ಓಕೆ. ಸೊ ಅಪ್ ಟು ಅಡ್ಮಿಷನ್ ಆಗೋವರೆಗೂ ಇದೇ ರೀತಿ ಮಾಹಿತಿ ನೀಡ್ತಾ ಇರ್ತೇನೆ. ಚಾನಲ್ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್. ಬಾಯ್.